ನಮ್ಗೆ ಆ ತುಂಡು ಭೂಮಿ ಕೊಡಕ್ಕೆ ರೆಡಿ ಇಲ್ಲ. ಅವ್ರಿಗೆ ಓವರ್ ಆಲ್ ಎಲ್ಲವನ್ನು ಖರೀದಿ ಮಾಡುವಂತವ್ರು ಬೇಕು. ಓವರ್ ಆಲ್ ಖರೀದಿ ಮಾಡ್ಲಿಕ್ಕೆ ಅಲ್ಲಿ ಇವತ್ತು 100 ಕೋಟಿ ಬೇಕು. 100 ಕೋಟಿ ಕೊಡೋಷ್ಟು ಶಕ್ತಿ ಯಾರಿಗೂ ಇಲ್ಲ ಸರ್. ಅಲ್ಲ, ಅಭಿಮಾನಿಗಳಿಗೆ ಒಂದು ಕೂಗಾಕಿದ್ರೆ ಒಬ್ಬೊಬ್ಬ 100 ರೂಪಾಯಿ ಹಾಕಿದ್ರೆ ಇಷ್ಟೊತ್ತಿಗೆ 1000 ಕೋಟಿಗಳು. ಇದೆಲ್ಲ ಸ್ಟೇಟ್ಮೆಂಟ್ ಸರಿ ಇರುತ್ತೆ ಸರ್. ಆಕ್ಚುಲಿ ಪ್ರಾಕ್ಟಿಕಲಿ ನಾನು ನೋಡ್ತೀನಲ್ಲ, ಅದು ಕಷ್ಟ ಆಗುತ್ತೆ. ಮತ್ತೆ ಈಗ ಒಬ್ಬೊಬ್ಬರು ಅಷ್ಟು ಕೋಟಿ ಹಾಕಿದ್ರು ಅಂತ ಇಟ್ಕೊಳ್ಳಿ, ಒಬ್ಬ 1 ರೂಪಾಯೋ 100 ರೂಪಾಯೋ 1000 ರೂಪಾಯಿ ಹಾಕಿದ್ರು ಅಂತ ಇಟ್ಕೊಳ್ಳಿ, ಅದನ್ನ ಯಾರು ನೋಡ್ಕೋಬೇಕು? ಮತ್ತೆ ಆ ಆರೋಪಗಳು ಬರ್ತಾವಲ್ಲ, ಇವನ್ ದುಡ್ಡಿಂದ ಅವನ್ ದುಡ್ಡಿಂದ ಅಂತ, ಯಾರು ಹೆಗಲ್ ಕೊಡ್ಬೇಕು ಅದಕ್ಕೆ? ಸೊ ಮತ್ತೆ ಅಷ್ಟು ದುಡ್ಡನ್ನ ಕಲೆಕ್ಟ್ ಮಾಡುವ ರೈಟ್ಸ್ ಯಾರಿಗಿದೆ? ನಾನೇ ಕಲೆಕ್ಟ್ ಮಾಡ್ಬೇಕು ಕೇಳ್ತಾರಲ್ಲ, ನೀನ್ ಯಾರು ಅದನ್ನ ಕಲೆಕ್ಟ್ ಮಾಡಕ್ಕೆ ಅಂತ. ಇದರದೆಲ್ಲ ಸಂದಿಗ್ಧಗಳಿರ್ತವೆ. ನಾವು ಹೇಳ್ಬೋದು ಅದೆಲ್ಲ ಸಹಜವಾಗಿ, ಬಟ್ ಅವರು ಹಾಕ್ಬಿಡ್ಬೋದು, ಒಂದು 10,000 ಜನ ಸೇರಿಬಿಟ್ರೆ ಮಾಡ್ಬಿಡ್ಬೋದು. ಬಟ್ ಯಾರು ಕಲೆಕ್ಟ್ ಮಾಡ್ಬೇಕು, ಯಾಕೆ ಕಲೆಕ್ಟ್ ಮಾಡ್ಬೇಕು? ಸೊ ಈ ಪ್ರಶ್ನೆಗಳೆಲ್ಲ ಬರುತ್ತಲ್ಲ ಸರ್. ಸೊ ಆದ್ರೆ ಬಟ್ ಆದ್ರೂ ಅದೇ ಜಾಗದಲ್ಲೇ ಆಗ್ಲೇಬೇಕು, ನಿರ್ಮಾಣ ಆಗ್ಲೇಬೇಕು ಅಂತ ಪಣ ತೊಟ್ಟು ಮತ್ತೊಬ್ಬ ಅಭಿಮಾನಿಯೇ ಬರ್ಬೇಕಾಗಿತ್ತು. ಕಿಚ್ಚ ಸುದೀಪ್ ಅವರು ಆ ವ್ಯಾಪ್ತಿನಲ್ಲೇ ಇರ್ಬೇಕು, ಆ ಒಂದು ಪುಣ್ಯ ಭೂಮಿ ಕ್ಷೇತ್ರ ಅನ್ನೋದು ಮಾಡ್ಲೇಬೇಕು. ಭೂಮಿ ಹೋರಾಟದಲ್ಲಿ ಅವ್ರು ಮೊದಲಿಂದ ಇದ್ದಾರೆ. ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಅದಾದ ನಂತರದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದವು, ಅದನ್ನೆಲ್ಲ ನೋಡಿದ್ದಾರೆ ಅವರು. ಸಿದ್ದರಾಮಯ್ಯವ್ರನ್ನ ಭೇಟಿ ಬಂದ ನಂತರದಲ್ಲಿ ಅವ್ರು ಸ್ವಲ್ಪ ಅಂತರ ಕಾಪಾಡ್ಕೊಳ್ಳಿ